ಹಿಂದಿನ ಭೇಟಿ ಶಿರಾ ಭೇಟಿ ಸಿ ನಾವು ಕರ್ನಾಟಕದಲ್ಲಿ ಈಗಾಗಲೇ ಒಂದು ಹೊಸ ಕುಸುಮ್ ಸಿ ಮತ್ತು ಕುಸುಮ್ ಬಿ ಎರಡು ರೈತರಿಗೆ ಅನುಕೂಲ ಆಗಿದೆ. ಅವಿರೋಧ ಕರೆಂಟ್ ಬರ್ತಿದೆ. ಈಗಾಗಲೇ ಸುಮಾರು 3,000 ಮೆಗಾವಾಟ್ ಕರೆಂಟನ್ನು ಸಬ್ಸ್ಟೇಷನ್ಸ್ ಅಲ್ಲಿ ಇದೆ. ಅಲ್ಲಿಗೆ ನಾವು ಸೋಲರೈಸೇಷನ್ ಮಾಡಿ ಅದು ಕರೆಂಟ್ ಕೊಡ್ತೀವಿ. ಆ ಲೋಕಲಲ್ಲಿ ಆ ಕರೆಂಟು ಅವರಿಗೆ ಸಿಗ್ತದೆ. ಮತ್ತು ಕಂಟಿನ್ಯೂಸ್ 7 hours ಅವರಿಗೆ ಕರೆಂಟ್ ಕೊಡುವಂಥ ಒಂದು ಇದನ್ನ ನಮ್ಮ ಕ್ಯಾಬಿನೆಟಲ್ಲಿ CM ಸಿದ್ದರಾಮಯ್ಯವರು ಅವರು ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದನ್ನು ಇನ್ನೂ ಅಫಿಷಿಯಲ್ ಆಗಿ ನಾವು ಅದನ್ನು ಈಗಾಗಲೇ ಚಾಲು ಮಾಡಿದ್ದೀವಿ. ಬಟ್ ಅಫಿಷಿಯಲ್ ಆಗಿ ಮಾಡಿದ್ರೆ CM ಮಾಡ್ತಾರೆ. ಅಲ್ಲಿ ತನಕ ಇದರದ್ದು ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅದನ್ನು ನೋಡ್ಲಿಕ್ಕೆ ಬಂದಿದೆ. ನಿಮ್ಮ ಈ ಶಿರಾದಲ್ಲಿ ಜಯಚಂದ್ರ ಅವರು ನಮ್ಮ ಸ್ನೇಹಿತರು ಅವರು ಭಾರಿ ಆಸಕ್ತಿ ತಿಳಿಸ್ಬಿಟ್ಟು ಈಗ ಫಸ್ಟ್ ಆಗಿದೆ ಶಿರಾದಲ್ಲಿ 2 ಈಗಾಗಲೇ ಪ್ರಾರಂಭ ಮಾಡಿದ್ರೆ ಸರ್ವಿಸ್ ಮಾಡಿದ್ದೀವಿ. ಅದು ಏನಿದೆ ಅದಕ್ಕೆ ಕೆಲಸ ನಡೀತಾ ಇದೆ. ಇದು ಇಡೀ ಕರ್ನಾಟಕದಲ್ಲಿ ಮಾಡೋದಂತ ಕೆಲಸ ಮಾಡ್ತಾ ಇದೆ. ಇದರಿಂದ 2 ಅನುಕೂಲ. ಒಂದು, ರೇಟ್ ಭಾರಿ ಕಡಿಮೆ ಇದೆ. ಈಗ ನಾವು ಸುಮಾರು ₹3.17 ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀವಿ ಪರ್ ಯೂನಿಟ್. ಇವರು ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಇದು ಮಾಡ್ತಾರೆ. ನಂತರ ಅದಕ್ಕಿಂತ ಕಡಿಮೆ ಇರುವುದು ಬಂದಿದೆ. 370 ಮತ್ತೆ ಕಡಿಮೆ ಇದೆ ಬಂದಿದೆ. ಇವು ನಿಮ್ದು ಎಷ್ಟು ಆಗಿದೆ ಇಲ್ಲಿ? ₹3.16 ನಾವು ಬೆಸ್ಕಾಂ ಅವರು ಇವರ ಹತ್ರ ಪವರ್ ಪರ್ಚೇಸ್ ಮಾಡ್ತೀವಿ. ಆ ರೀತಿ ಮಾಡ್ತೀವಿ. ಒಂದು ಅಕ್ರಮ ಸಕ್ರಮ ಇತ್ತ. ಅಕ್ರಮ ಸಕ್ರಮ ಏನಾಗಿದೆ 2004 ಅಲ್ಲಿ 1 ವರ್ಷಕ್ಕೆ ಮಾಡಿದ್ರು. 2023 ತನಕ ಅದು ನಡ್ಕೊಂಡೇ ಬಂದಿದೆ. ಅದಕ್ಕೆ ನಾವೇನು ಮಾಡಿ ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ಇದು ಕೊಡಬೇಕಾಗಿತ್ತು. ಅದರಲ್ಲಿ ₹10 ರಿಜಿಸ್ಟರ್ ಮಾಡಿದವರು ಇದ್ದಾರೆ, 10,000 ಕೊಟ್ಟವರು ಇದ್ದಾರೆ, 25,000 ಕೊಟ್ಟವರು ಇದ್ದಾರೆ. ಅವರಿಗೋಸ್ಕರ ಕ್ಯಾಬಿನೆಟ್ ಅಲ್ಲಿ ಫಸ್ಟ್ ಅವರಿಗೆ ಆದ್ಯತೆ ಕೊಟ್ಬಿಟ್ಟು ಮಾಡಿದ ಪ್ರಕಾರ ಕುಸುಮ್ ಸಿ ಅನ್ನೋದಿಟ್ಟುಬಿಟ್ರೆ ಇಲ್ಲಿಯ ಗ್ರಿಡ್ಗೆ ನಾವು ಕೊಡ್ತೀವಿ. ಈಗ ನಾವೇನು ಮಾಡಿದ್ವಿ, 500 ಮೀಟರ್ಸ್ ಗ್ರಿಡ್ ಒಳಗಡೆ ಇರೋರಿಗೆ ನಾವು ಗ್ರಿಡ್ಡಿಂದಲೇ ಕೊಡ್ತೀವಿ. 500 ಮೀಟರ್ಸ್ ಹೆಚ್ಚಿಗಿದ್ರೆ ಕುಸುಮ್ ಬಿ ಯಲ್ಲಿ ಕೊಡ್ತೀವಿ. ಅದರಲ್ಲಿ ಸುಮಾರು ಮೊದಲು 60%, 30% ಸ್ಟೇಟ್ ಗವರ್ಮೆಂಟ್, 30% ಸೆಂಟ್ರಲ್ ಗವರ್ಮೆಂಟ್ ಇತ್ತು. ಈಗ ನಾವು ಅದನ್ನ 50% ಸ್ಟೇಟ್ ಗವರ್ಮೆಂಟ್, 30% ಸೆಂಟ್ರಲ್ ಗವರ್ಮೆಂಟ್ ಮಾಡಿ 80% ಕೊಡ್ತಾ ಇದ್ವಿ. 500 ಮೀಟರ್ಗಿಂತ ದೂರ ಇರುವವರಿಗೆ ಆ ಕುಸುಮ್ ಬಿಯಲ್ಲಿ ಅಲ್ಲಿಯೇ ಬೋರ್ವೆಲ್ ಅವರಿದ್ದರೆ ಸಾಕು. ಬಾಕಿಯೆಲ್ಲ ನಾವೇ ಕೊಡ್ತೀವಿ. ಪಂಪು ನಾವೇ ಕೊಡ್ತೀವಿ. ಮತ್ತೆ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಮೀಟ್ರು, ಸ್ವಿಚ್ ಬೋರ್ಡ್ ಎಲ್ಲ ಅವರೇ ಮಾಡ್ತಾರೆ. ಬರೀ ಒಂದು ಬೋರ್ವೆಲ್ ಇದ್ದುಬಿಟ್ಟು ನೀರು ಇರಬೇಕಷ್ಟೇ. ಈ ರೀತಿಯಲ್ಲಿ ಒಂದು ಇದನ್ನ ಪ್ಯಾನಲ್ ಆಫ್ ಕಾಂಟ್ರಾಕ್ಟರ್ಸ್ ಮಾಡಿದ್ವಿ. ಅದು ಸಮೇತ ಈಗಾಗಲೇ ಚಾಲನೆ ಕೊಡ್ತಾ ಇದ್ದೀವಿ. ಬಹುಶಃ ಮುಂದೆ ಬರುವ ದಿವಸಗಳಲ್ಲಿ ಹೆಚ್ಚಿನ ಮಟ್ಟಿಗೆ ರೈತರ ನೀರಿನ ಸಮಸ್ಯೆ ಪರಿಹಾರ ಮಾಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಕುಸುಮ್ ಬಿ ಮತ್ತು ಖಾಸಗಿಯವರು ಸಹಭಾಗಿತ್ವ ಇದೆ. ಯಾಕೆಂದ್ರೆ ಖಾಸಗಿ ಗವರ್ಮೆಂಟ್ ನಾವು ಟ್ಯಾರಿಫ್ ಫಿಕ್ಸ್ ಮಾಡಿದೆ. ನಾನು ಹೇಳಿದಲ್ಲ, ಮ್ಯಾಕ್ಸಿಮಮ್ ₹3.17 ಕೊಡ್ತೀವಿ. ಮತ್ತೆ ಆ ಪ್ರದೇಶಕ್ಕೆ ಯಾರು ಟೆಂಡರ್ ಹಾಕ್ತಾರೆ, ಕೆಲವೆಲ್ಲ ಕಡಿಮೆನೂ ಹಾಕಿದ್ದಾರೆ. ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡಿದ್ವಿ. ದಟ್ಸ್ ಗವರ್ಮೆಂಟ್ ಬಂಡವಾಳ ಅವರೇ ಹಾಕ್ತಾರೆ. ಎಲ್ಲ ಮಾಡೋದು, ಮೇಂಟೆನೆನ್ಸ್ ಮಾಡೋದು ಅವರೇ ಮಾಡ್ತಾರೆ. ಭೂಮಿ ವಿಚಾರದಲ್ಲಿ ಅವ್ರು ಮಾಡಬಹುದು. ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಹೋಗಿದ್ದೀವಿ. ಇನ್ನೊಂದು 10,000 ಎಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತೀವಿ. ಇನ್ನೊಂದು 2,000 ಮೆಗಾವಾಟ್ ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದು ನಾವು ಸುಮಾರು 2 ತಿಂಗಳಾಗಿರ್ಬೋದು ಡಿಸ್ಟ್ರಿಕ್ಟ್ ಅಲ್ಲಿ ಬಂದ್ಬಿಟ್ಟು ರಿವ್ಯೂ ಮೇಕಿಂಗ್ ಮಾಡಿದ್ವಿ. ನಾವು ಪಾವಗಡದಲ್ಲಿ ರೈತರಿಗೆ 22,000 ಅಷ್ಟೇ ಸಿಗ್ತಾ ಇದೆ ಎಕರೆಗೆ. ನೋಡ್ರಿ, ಅದೆಲ್ಲ ಫಿಕ್ಸ್ಡ್. ಕೆಳಗಲ್ಲಿ ವರ್ಷ ಜಾಸ್ತಿ ಆಗ್ತಾರೆ. ಅವ್ರದ್ದು ಯಾವಾಗ ಸೈನ್ ಮಾಡಿದಾರಲ್ಲ ಅದು ಕಾಂಟ್ರಾಕ್ಟ್ ಇದೆ. ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವರಿಗೆ 25 ಸಿಕ್ಬಹುದು, ಕೆಲವರಿಗೆ 22 ಸಿಕ್ಬಹುದು. ಅದು ನನ್ಗೆ ಗೊತ್ತಾಗೋದಿಲ್ಲ. ನೀವು ಡಿಮಾಂಡ್ ಇದೆ ಅವ್ರದ್ದು, ಹೈಕ್ ಮಾಡಬೇಕು ಅಂತ ಡಿಮಾಂಡ್ ನೋಡಿ. ಅದು ಬೇರೆ ಮಾತಿದೆ. ಹಿಂದಿನ ಭೇಟಿ ಶಿರಾ ಭೇಟಿ ಸಿ ನಾವು ಕರ್ನಾಟಕದಲ್ಲಿ ಈಗಾಗಲೇ ಒಂದು ಹೊಸ ಕುಸುಮ್ ಸಿ ಮತ್ತು ಕುಸುಮ್ ಬಿ ಎರಡು ರೈತರಿಗೆ ಅನುಕೂಲ ಆಗಿದೆ. ಅವಿರೋಧ ಕರೆಂಟ್ ಬರ್ತಿದೆ. ಈಗಾಗಲೇ ಸುಮಾರು 3,000 ಮೆಗಾವಾಟ್ ಕರೆಂಟನ್ನು ಸಬ್ಸ್ಟೇಷನ್ಸ್ ಅಲ್ಲಿ ಇದೆ. ಅಲ್ಲಿಗೆ ನಾವು ಸೋಲರೈಸೇಷನ್ ಮಾಡಿ ಅದು ಕರೆಂಟ್ ಕೊಡ್ತೀವಿ. ಆ ಲೋಕಲಲ್ಲಿ ಆ ಕರೆಂಟು ಅವರಿಗೆ ಸಿಗ್ತದೆ. ಮತ್ತು ಕಂಟಿನ್ಯೂಸ್ 7 hours ಅವರಿಗೆ ಕರೆಂಟ್ ಕೊಡುವಂಥ ಒಂದು ಇದನ್ನ ನಮ್ಮ ಕ್ಯಾಬಿನೆಟಲ್ಲಿ CM ಸಿದ್ದರಾಮಯ್ಯವರು ಅವರು ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದನ್ನು ಇನ್ನೂ ಅಫಿಷಿಯಲ್ ಆಗಿ ನಾವು ಅದನ್ನು ಈಗಾಗಲೇ ಚಾಲು ಮಾಡಿದ್ದೀವಿ. ಬಟ್ ಅಫಿಷಿಯಲ್ ಆಗಿ ಮಾಡಿದ್ರೆ CM ಮಾಡ್ತಾರೆ.
ಅಲ್ಲಿ ತನಕ ಇದರದ್ದು ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅದನ್ನು ನೋಡ್ಲಿಕ್ಕೆ ಬಂದಿದೆ. ನಿಮ್ಮ ಈ ಸಿರಾದಲ್ಲಿ ಜಯಚಂದ್ರ ಅವರು ನನ್ನ ಸ್ನೇಹಿತರು ಅವ್ರು ಭಾರಿ ಆಸಕ್ತಿ ತಿಳಿಸ್ಬಿಟ್ಟು ಈಗ ಫಸ್ಟ್ ಆಗಿದೆ ಸಿರೋದಲ್ಲಿ 2 ಈಗಾಗಲೇ ಪ್ರಾರಂಭ ಮಾಡಿದ್ರೆ ಸರ್ವಿಸ್ ಮಾಡಿದ್ದೀವಿ. ಅದು ಏನಿದೆ ಅದಕ್ಕೆ ಕೆಲಸ ನಡೀತಾ ಇದೆ. ಇದು ಇಡೀ ಕರ್ನಾಟಕದಲ್ಲಿ ಮಾಡೋದಂತ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ 2 ಅನುಕೂಲ. ಒಂದು, ರೇಟ್ ಭಾರಿ ಕಡಿಮೆ ಇದೆ. ಈಗ ನಾವು ಸುಮಾರು ₹3.17 ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀವಿ ಪರ್ ಯೂನಿಟ್. ಇವರು ಅವರೇ ದುಡ್ಡು ಹಾಕ್ಬಿಟ್ಟು ಅವರೇ ಇದು ಮಾಡ್ತಾರೆ. ನಂತರ ಅದಕ್ಕಿಂತ ಕಡಿಮೆ ಇರೋದು ಬಂದಿದೆ, 370 ಮತ್ತೆ ಕಡಿಮೆ ಇದೆ ಬಂದಿದೆ. ಇವು ನಿಮ್ದು ಎಷ್ಟು ಆಗಿದೆ ಇಲ್ಲಿ? ₹3.16 ನಾವು ಬೆಸ್ಕಾಂ ಅವರು ಇವ್ರ ಹತ್ರ ಪವರ್ ಪರ್ಚೇಸ್ ಮಾಡ್ತೀವಿ. ಆ ರೀತಿ ಮಾಡ್ತೀವಿ. ಮೊದಲು ಅಕ್ರಮ ಸಕ್ರಮ ಇತ್ತಲ್ಲ, ಅಕ್ರಮ ಸಕ್ರಮ ಏನಾಗಿದೆ 2004 ಅಲ್ಲಿ 1 ವರ್ಷಕ್ಕೆ ಮಾಡಿದ್ರು. 2023 ತನಕ ನಡ್ಕೊಂಡು ಬಂದಿದೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ಇದು ಕೊಡಬೇಕಾಗಿತ್ತು. ಅದರಲ್ಲಿ ₹10 ರಿಜಿಸ್ಟರ್ ಮಾಡಿದವರು ಇದ್ದಾರೆ, 10,000 ಕೊಟ್ಟವರು ಇದ್ದಾರೆ, 25,000 ಕೊಟ್ಟವರು ಇದ್ದಾರೆ. ಅವರಿಗೋಸ್ಕರ ಕ್ಯಾಬಿನೆಟ್ ಅಲ್ಲಿ ಫಸ್ಟ್ ಅವರಿಗೆ ಆದ್ಯತೆ ಕೊಟ್ಬಿಟ್ಟು ಮಾಡಿದ ಪ್ರಕಾರ ಕುಸುಮ್ ಸಿ ಅನ್ನೋದಿಟ್ಬಿಟ್ರೆ ಇಲ್ಲಿಯ ಗ್ರಿಡ್ಗೆ ನಾವು ಕೊಡ್ತೀವಿ. ಈಗ ನಾವೇನ್ ಮಾಡಿದ್ವಿ, 500 ಮೀಟರ್ಸ್ ಗ್ರಿಡ್ ಒಳಗಡೆ ಇರೋರಿಗೆ ನಾವು ಗ್ರಿಡ್ಡಿಂದಲೇ ಕೊಡ್ತೀವಿ. 500 ಮೀಟರ್ಸ್ ಹೆಚ್ಚಿಗಿದ್ರೆ ಕುಸುಮ್ ಬಿ ಯಲ್ಲಿ ಕೊಡ್ತೀವಿ. ಅದರಲ್ಲಿ ಸುಮಾರು ಮೊದಲು 60%, 30% ಸ್ಟೇಟ್ ಗವರ್ಮೆಂಟ್, 30% ಸೆಂಟ್ರಲ್ ಗವರ್ಮೆಂಟ್ ಇತ್ತು. ಈಗ ನಾವು ಅದನ್ನ 50% ಸ್ಟೇಟ್ ಗವರ್ಮೆಂಟ್, 30% ಸೆಂಟ್ರಲ್ ಗವರ್ಮೆಂಟ್ ಮಾಡಿ 80% ಕೊಡ್ತಾ ಇದ್ವಿ. 500 ಮೀಟರ್ಗಿಂತ ದೂರ ಇರುವವರಿಗೆ ಆ ಕುಸುಮ್ ಬಿಯಲ್ಲಿ ಅಲ್ಲಿಯೇ ಬೋರ್ವೆಲ್ ಅವರಿದ್ದರೆ ಸಾಕು. ಬಾಕಿಯೆಲ್ಲ ನಾವೇ ಕೊಡ್ತೀವಿ, ಪಂಪು ನಾವೇ ಕೊಡ್ತೀವಿ. ಮತ್ತೆ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಮೀಟ್ರು, ಸ್ವಿಚ್ ಬೋರ್ಡ್ ಎಲ್ಲ ಅವರೇ ಮಾಡ್ತಾರೆ. ಬರೀ ಒಂದು ಬೋರ್ವೆಲ್ ಇದ್ದುಬಿಟ್ಟು ನೀರು ಇರಬೇಕಷ್ಟೇ. ಈ ರೀತಿಯಲ್ಲಿ ಒಂದು ಇದನ್ನ ಪ್ಯಾನಲ್ ಆಫ್ ಕಾಂಟ್ರಾಕ್ಟರ್ಸ್ ಮಾಡಿದ್ವಿ. ಅದು ಸಮೇತ ಈಗಾಗಲೇ ಚಾಲನೆ ಕೊಡ್ತಾ ಇದ್ದೀವಿ. ಬಹುಶಃ ಮುಂದೆ ಬರುವ ದಿವಸಗಳಲ್ಲಿ ಹೆಚ್ಚಿನ ಮಟ್ಟಿಗೆ ರೈತರ ನೀರಿನ ಸಮಸ್ಯೆ ಪರಿಹಾರ ಮಾಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಕುಸುಮ್ ಬಿ ಮತ್ತು ಖಾಸಗಿಯವರು ಸಹಭಾಗಿತ್ವ ಇದೆ. ಯಾಕಂದ್ರೆ ಖಾಸಗಿ ಗವರ್ಮೆಂಟ್ ನಾವು ಟ್ಯಾರಿಫ್ ಫಿಕ್ಸ್ ಮಾಡಿದೆ. ನಾನು ಹೇಳಿದಲ್ಲ, ಮ್ಯಾಕ್ಸಿಮಮ್ ₹3.17 ಕೊಡ್ತೀವಿ. ಮತ್ತೆ ಆ ಪ್ರದೇಶಕ್ಕೆ ಯಾರು ಟೆಂಡರ್ ಹಾಕ್ತಾರೆ, ಕೆಲವೆಲ್ಲ ಕಡಿಮೆನೂ ಹಾಕಿದ್ದಾರೆ, ಅವರಿಗೆ ಆ ರೀತಿ ನಾವು ಪರ್ಚೇಸ್ ಮಾಡ್ತೀವಿ. ದಟ್ಸ್ ಗವರ್ಮೆಂಟ್ ಬಂಡವಾಳ ಅವರೇ ಹಾಕ್ತಾರೆ, ಎಲ್ಲ ಮಾಡೋದು, ಮೇಂಟೆನೆನ್ಸ್ ಮಾಡೋದು ಅವರೇ ಮಾಡ್ತಾರೆ. ಈಗ ಭೂಮಿ ವಿಚಾರದಲ್ಲಿ ಅವ್ರು ಮಾಡಬಹುದು. ಬಹುಶಃ ಈಗ ಪಾವಗಡದಲ್ಲಿ ಸಮೇತ ಮೊನ್ನೆ ನಾವು ಹೋಗಿದ್ದೀವಿ. ಇನ್ನೊಂದು 10,000 ಎಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತೀವಿ. ಇನ್ನೊಂದು 2,000 ಮೆಗಾವಾಟ್ ಪಾವಗಡದಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದು ನಾವು ಸುಮಾರು 2 ತಿಂಗಳಾಗಿರ್ಬೋದು ಡಿಸ್ಟ್ರಿಕ್ಟ್ ಅಲ್ಲಿ ಬಂದ್ಬಿಟ್ಟು ರಿವ್ಯೂ ಮೀಟಿಂಗ್ ಮಾಡಿದ್ವಿ ನಾವು. ಪಾವಗಡದಲ್ಲಿ ರೈತರಿಗೆ 22,000 ಅಷ್ಟೇ ಸಿಗ್ತಾ ಇದೆ ಎಕರೆಗೆ. ನೋಡ್ರಿ, ಅದೆಲ್ಲ ಫಿಕ್ಸ್ಡ್ ಕೆಳಗಲಿ ವರ್ಷ ಜಾಸ್ತಿ ಆಗ್ತಾರೆ. ಅವ್ರದ್ದು ಯಾವಾಗ ಸೈನ್ ಮಾಡಿದಾರಲ್ಲ ಅದು ಕಾಂಟ್ರಾಕ್ಟ್ ಇದೆ. ಆ ಕಾಂಟ್ರಾಕ್ಟ್ ಪ್ರಕಾರ ಕೆಲವರಿಗೆ 25 ಸಿಕ್ಬಹುದು, ಕೆಲವರಿಗೆ 22 ಸಿಕ್ಬಹುದು. ಅದು ನನ್ಗೆ ಗೊತ್ತಾಗೋದಿಲ್ಲ. ನೀವು ಡಿಮಾಂಡ್ ಇದೆ ಅವ್ರದ್ದು, ಹೈಕ್ ಮಾಡಬೇಕು ಅಂತ ಡಿಮಾಂಡ್ ನೋಡಿ. ಅದು ಬೇರೆ ಮಾತಿದೆ. ಹಿಂದಿನ ಭೇಟಿ ಶಿರಾ ಭೇಟಿ ನಾವು ಕರ್ನಾಟಕದಲ್ಲಿ ಈಗಾಗಲೇ ಒಂದು ಹೊಸ ಕುಸುಮ್ ಸಿ ಮತ್ತೆ ಕುಸುಮ್ ಬಿ ಬೇರೆದಟ್ಟು ರೈತರಿಗೆ ಅನುಕೂಲ ಆಗಿದೆ. ಹಗಲು ಹೊತ್ತು ಕರೆಂಟ್ ಬರ್ತಿದೆ. ಈಗಾಗಲೇ ಸುಮಾರು 3,000 ಮೆಗಾವಾಟ್ ಕರೆಂಟ್ ಅನ್ನ ಸಬ್ಸ್ಟೇಷನ್ಸ್ ಅಲ್ಲಿ ಇದೆ. ಅಲ್ಲಿಗೆ ನಾವು ಸೋಲರೈಸೇಷನ್ ಮಾಡಿ ಅದು ಕರೆಂಟ್ ಕೊಡ್ತೀವಿ. ಆ ಲೋಕಲ್ ಅಲ್ಲಿ ಆ ಕರೆಂಟ್ ಅವರಿಗೆ ಸಿಗ್ತದೆ. ಮತ್ತೆ ಕಂಟಿನ್ಯೂಸ್ 7 ಅವರ್ಸ್ ಅವರಿಗೆ ಕರೆಂಟ್ ಕೊಡುವಂತ ಒಂದು ಇದನ್ನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಈ ತರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದನ್ನ ಇನ್ನೂ ಅಫಿಷಿಯಲ್ ಆಗಿ ನಾವು ಅದನ್ನ ಈಗಾಗಲೇ ಚಾಲು ಮಾಡಿದೀವಿ. ಬಟ್ ಅಫಿಷಿಯಲ್ ಆಗಿ ಮಾಡಲಿ ಸಿಎಂ ಮಾಡ್ತಾರೆ ಅಲ್ಲಿ ತನಕ